ಕನ್ನಡದ ಜನಪ್ರಿಯ ಖ್ಯಾತ ನಿರೂಪಕಿ ಹಾಗೂ ಕಲಾವಿದೆಯಾಗಿದ್ದಂತಹ ಅಪರ್ಣ ಅವರು ವಿಧಿವಶರಾಗಿದ್ದಾರೆ. ಸಾಕಷ್ಟು ಗಣ್ಯರು, ಸಾಕಷ್ಟು ಒಡನಾಡಿಗಳು ದುಃಖ ತಪ್ತರಾಗಿದ್ದಾರೆ. ಈಗ ಅಪರ್ಣ ಅವರ ಬಗ್ಗೆ ಮಾತಾಡೋದಕ್ಕೆ ಅವರ ಆಪ್ತರು ಆಗಿದ್ದರು, ಜೊತೆಗೆ ಒಡನಾಡಿಗಳಾಗಿದ್ದರು. ಅವ್ರ ಜೊತೆ ಸಾಕಷ್ಟು ಕೆಲಸ ಮಾಡಿರುವಂತಹ ಕನ್ನಡ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರಾಗಿರುವಂತಹ ವೈ.ಕೆ. ಮುದ್ದುರಾಜ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ನಾವು ಮಾತಾಡ್ಸೋಣ. ಮುದ್ದುಕೃಷ್ಣ ಅವರು ನಮ್ಮ ಜೊತೆಲಿದ್ದಾರೆ, ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಅಪರ್ಣವ್ರನ್ನ ಕಳೆದುಕೊಂಡಿರೋದಂಥದ್ದು ತುಂಬ ದುಃಖಕರ ಸಂಗತಿ. ಯಾವ ರೀತಿ ಅವ್ರನ್ನ ನೀವು ಸ್ಮರಿಸ್ತೀರಾ ಸರ್ ಈ ಸಂದರ್ಭದಲ್ಲಿ? ಅಪರ್ಣ ಅವರು ಮೊನ್ನೆ ದಿವಸ ಅವರು ಆಸ್ಪತ್ರೆಗೆ ದಾಖಲಾದಾಗ ಮೊನ್ನೆನೂ ಹೋಗಿದ್ದೆ, ನಾನು ನಿನ್ನೆ ಕೂಡ ಹೋಗಿದ್ದೆ. ಅವರು ನಮ್ಮನ್ನು ಅಗಲುವ ಮುನ್ನ 1 ಗಂಟೆ ಮುಂಚೆವರೆಗೂ ನಾನು ಆಸ್ಪತ್ರೆಯಲ್ಲಿ ಇದ್ದೆ. ಅಪರ್ಣವರು ನನ್ನ ಒಡನಾಟ ಸುಮಾರು 30-32 ವರ್ಷಗಳ ಕಾಲ. ನಾನು ಕರ್ನಾಟಕ ಸರ್ಕಾರ ಸೇವೆಯಲ್ಲಿ, ಆಡಳಿತ ಸೇವೆಯಲ್ಲಿದ್ದರೂ ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದಾಗ ಸುಮಾರು 7 ವರ್ಷಗಳ ಕಾಲ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದೆ. ಹಂಪಿ ಉತ್ಸವ, ಕದಂಬೋತ್ಸವ, ಕಿತ್ತೂರು ಉತ್ಸವ, ಕರಾವಳಿ ಉತ್ಸವಗಳು, ಆಮೇಲೆ ಹೊಯ್ಸಳ ಉತ್ಸವ, ಮೈಸೂರು ದಸರಾ ಎಲ್ಲ ಕಾರ್ಯಕ್ರಮಗಳನ್ನು ನಾನು ಆಯೋಜಿಸಿದ ಸಂದರ್ಭದಲ್ಲಿ ಅಪರ್ಣ ಅವ್ರನ್ನ ನಿರೂಪಕಿ ಕರೆದಲ್ಲಿ ಯಾವ ಕಾರ್ಯಕ್ರಮಗಳನ್ನು ಮಾಡ್ತಾ ಇರಲಿಲ್ಲ. 2003ರಲ್ಲಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ತನ್ನು ಹುಟ್ಟಾಕಿ ಸುಮಾರು 18 ಸಮ್ಮೇಳನಗಳನ್ನ, ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಮಾಡಿದ್ದೀವಿ. ಅಪರ್ಣ ಅವರ ಅಗಾಧ ಪ್ರೀತಿ ಭಾಷೆಯ ಬಗ್ಗೆ ಹಿಡಿತ, ಆ ಕನ್ನಡದ ಉಚ್ಚಾರಣೆ, ಆ ಸ್ಪಷ್ಟತೆ, ಅದರ ಬದ್ಧತೆ, ಅವರು ಸಂಗ್ರಹ ಮಾಡ್ಕೊಳ್ತಕ್ಕಂಥ ಮಾಹಿತಿ, ಅದು ಅಗಾಧವಾದ್ದು, ಯಾರೂ ಮಾಡಿಲ್ಲ ಕರ್ನಾಟಕದಲ್ಲಿ. ಈ ನಿರೂಪಕ ಕ್ಷೇತ್ರ ಅನ್ನೋದಕ್ಕೆ ಒಂದು ಆಯಾಮ, ಒಂದು ಘನತೆಯನ್ನು, ಒಂದು ಗೌರವವನ್ನು ತಂದುಕೊಟ್ಟಂಥ ವ್ಯಕ್ತಿ ಅಪರ್ಣ ಅವರು. ಯಾಕೆಂದರೆ ಯಾರೂ ನಿರೂಪಣೆ ಮಾಡ್ತಾ ಇರಲಿಲ್ಲ. ಆಗ ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾಯಿದ್ರು. ಆ ಕಾಲದಲ್ಲಿ ಮಾಲತಿ ಶರ್ಮಾ ಅವರು ಆಕಾಶವಾಣಿಯಲ್ಲಿದ್ದು ನಿರೂಪಣೆಯನ್ನು ಮಾಡ್ತಾಯಿದ್ರು. ಸಂಧ್ಯಾ ಕುಮಾರ್ ಅಂತ ಇದ್ದರು, ಹರೀಶ್ ನಾಗರಾಜ್ ಅಂತ ಅವರು ನಿರೂಪಣೆ ಮಾಡ್ತಾಯಿದ್ರು, ಕಲಾದೇಗುಲ ಶ್ರೀನಿವಾಸು, ವತ್ಸಲ ಮೋಹನ್, ಇವರೆಲ್ಲ ನಿರೂಪಣೆ ಮಾಡ್ತಾಯಿದ್ರು ಕೂಡ ಎಲ್ಲೋ ಒಂದು ಕಡೆ ಇವರೆಲ್ಲರನ್ನೂ ಮೆಟ್ಟಿ ಮೀರಿಸಿ ನಿಲ್ತಕ್ಕಂಥ ಒಂದು ಶಕ್ತಿಯನ್ನು ನಿರೂಪಣಾ ಕ್ಷೇತ್ರದಲ್ಲಿ ಬೆಳೆಸ್ಕೊಂಡವರು ಏಕೈಕ ವ್ಯಕ್ತಿ ಅಂದರೆ ಅಪರ್ಣ ಅವರು. ಶಂಕರ್ ಪ್ರಕಾಶು ಅಪರ್ಣ ಒಂದು ಕಡೆ ನಿಂತರೆ, ಅವರು ಶಂಕರ್ ಪ್ರಕಾಶು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಮಾತಾಡಿದ್ರು. ಅಪರ್ಣ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಎಷ್ಟು ನಿಖರವಾಗಿ ಬಳಸ್ತಾ ಇದ್ರು ಅಂದರೆ ಅದು ಒಂದು ಅಗಾಧವಾದ ಪ್ರತಿಭೆ. ಅವ್ರ ತಂದೆ ಕೂಡ ಪತ್ರಕರ್ತರಾಗಿದ್ದರಿಂದ ಅಪ್ಪಟ ಕನ್ನಡತಿ, ಕನ್ನಡದ ನೆಲ ಜಲ ಈ ಮಣ್ಣಿನಲ್ಲಿ ಹುಟ್ಟಿ ಬಂದು ಈ ಮಣ್ಣಿನ ಸೊಗಡನ್ನು ಪ್ರತಿಯೊಂದು ಕಣಕಣದಲ್ಲೂ ಸ್ಥಾಪನೆ ಮಾಡಿಕೊಂಡು ಕನ್ನಡವನ್ನು ಅದನ್ನು ಬಳಕೆ ಮಾಡ್ತಂಥ ಒಂದು ಶಕ್ತಿಯನ್ನು ಅಪರ್ಣವರು ಬಳಸ್ಕೊಂಡಿದ್ದರು. ನನಗೆ ಭಾಳ ಆತ್ಮೀಯರು, ನನ್ನ ಕುಟುಂಬದ ಅವರೆಲ್ಲ ಭಾಳ ಒಡನಾಟಿಗಳು. ಭಾಳಷ್ಟು ಸಾರಿ ಅವ್ರ ಮನೆಗೆ ಬಂದು ಊಟ ಮಾಡಿ ಕೂತ್ಕೊಂಡು ಹರಟೆ ಹೊಡೆದು, ಅದು ಕನ್ನಡದ ಬಗ್ಗೆ ಮಾತಾಡಿಕೊಂಡು, ಆಮೇಲೆ ನನ್ನ ಹತ್ರ ಹಾಡುಗಳು ಹಾಡಿಸಿ, ಆಮೇಲೆ ಎಲ್ಲಾದರೂ ಒಂದು ಕಡೆ ಪ್ರವಾಸ ಹೋಗಬೇಕು, ಯಾವುದಾದ್ರು ದೇವಸ್ಥಾನಗಳು, ಪ್ರವಾಸಿ ತಾಣಗಳಿಗೆ ಅಂದರೆ 2-3 ಜನ ಸೇರಿಕೊಂಡು BR ಛಾಯಾ, ಜೋಗಿ ಸುನೀತಾ, ಅಪರ್ಣ, ನಾನು ಕಾರ್ ತಗೊಂಡು ಹೋಗ್ತಾಯಿದ್ವಿ. ಅಲ್ಲೆಲ್ಲ ಹೋಗುವಾಗ ಬರೀ ಕನ್ನಡದ ಬಗ್ಗೆನೇ ಚರ್ಚೆ, ಕನ್ನಡದ ಕವಿಗಳ ಬಗ್ಗೆ ಚರ್ಚೆ, ಕನ್ನಡದ ಸಾಹಿತ್ಯದ ಬಗ್ಗೆ ಚರ್ಚೆ, ಸುಗಮ ಸಂಗೀತದ ಬಗ್ಗೆ ಚರ್ಚೆ, ಧಾರಾವಾಹಿಗಳು. ನಾನು ಅವ್ರಿಗೆ ಮುಕ್ತ ಧಾರಾವಾಹಿಯಲ್ಲಿ ನಾನು ನ್ಯಾಯಾಧೀಶನ ಪಾತ್ರ ಮಾಡಿದಂಥ ಸಂದರ್ಭದಲ್ಲಿ ಅಪರ್ಣ ಅವರು ಶೀಲಾ ದೀಕ್ಷಿತ್ ಪ್ರಸಾದ್ ಅಂತ ವಕೀಲರು ಪಾತ್ರ ಮಾಡ್ತಾಯಿದ್ರು. ಅವ್ರಿಗೊಂದು ಬದ್ಧತೆ ಇತ್ತು. ಎಲ್ಲೋ ಒಂದು ಕಡೆ ಏನೇ ಪಾತ್ರ ಕೊಟ್ಟರು ಅಚ್ಚುಕಟ್ಟಾಗಿ, ಆಮೇಲೆ ಎಲ್ಲೂ ಕೂಡ ಅವರ ಒಂದು ನುಡಿ ನಡತೆಯಲ್ಲಿ ಎಲ್ಲೂ ಕೂಡ ವ್ಯತ್ಯಾಸಗಳಿರ್ತಿರಲಿಲ್ಲ. ಅಪರ್ಣ ಹೀಗೆ ಹಾಗೆ ಅಂತ ಯಾರೂ ಕೂಡ ಒಂದು ಬೆರಳೆತ್ತಿ ತೋರಿಸ್ತಾ ಇರಲಿಲ್ಲ. ಅಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ ಅವರು. ಅವರಿಂದ ಈ ಕ್ಷೇತ್ರ ಇನ್ನೂ ಬೆಳಿಬೇಕಾಗಿತ್ತು. ಒಂದು ಅಗಾಧವಾದ ಒಂದು ಆಘಾತ ನಮಗೆ ಎಲ್ಲರಿಗೂ ಆಗಿದೆ. ಇಂಥ ಒಂದು ಅಪ್ಪಟ ಕನ್ನಡತಿ, ಕನ್ನಡದ ಒಡತಿ ಆಗಲಿರ್ತಕ್ಕಂಥದ್ದು ಭಾಳ ದುಃಖಕರವಾದ ವಿಷಯ. ಇಡೀ ಸಾಂಸ್ಕೃತಿಕ ವಲಯದ ಪರವಾಗಿ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತೀನಿ. ಸರ್, ಅವರ ಪತಿ ಹೇಳ್ತಿದ್ರು, ಅಂದರೆ ಕಳೆದ 2 ವರ್ಷಗಳಿಂದ ಅವರು ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಅಂತ. ಈ ಸಂದರ್ಭದಲ್ಲಿ ನೀವು ಅವ್ರನ್ನ ಮಾತಾಡಿದ ಸಂದರ್ಭದಲ್ಲಿ ಯಾವ ರೀತಿ ಅವರು ಅದನ್ನು ಚಾಲೆಂಜಾಗಿ ಸ್ವೀಕರಿಸಿ ಲೈಫ್ ಲೀಡ್ ಮಾಡ್ತಾಯಿದ್ರು ಅಂತ? ಅವ್ರಿಗೆ 2 ವರ್ಷಗಳಿಂದ ಈ ಸಮಸ್ಯೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನನ್ನನ್ನು ಯಾವತ್ತೂ ಕೂಡ ಅವರು ಗಾಡ್ ಫಾದರ್ ಅಂತ ಪರಿಗಣಿಸಿದ್ರು. ಸೊ ಈ ಕ್ಷೇತ್ರದಲ್ಲಿ ಅವ್ರಿಗೆ
ಎತ್ತರಕ್ಕೆ ಬೆಳೆಯೋಕ್ಕೆ ನನ್ನ ಒಂದು ಸಣ್ಣ ಪಾಲು ಕೂಡ ಇದೆ ಅನ್ನೋದು ನನಗೆ ಹೆಮ್ಮೆ ವಿಷಯ. ಈಗೊಂದು ಹೆಚ್ಚು ಕಡಿಮೆ ಒಂದು 8-9 ತಿಂಗಳ ಹಿಂದೆ ಒಂದು ಸಾರಿ ನನಗೆ ದೂರವಾಣಿಗೆ ಕರೆ ಮಾಡಿದರು. ವಸ್ತಾರೆ ಅವ್ರಿಗೆ ಹೇಳಿದಾರಂತೆ ಅವರು, ಇಲ್ಲ ನನಗೆ ವೈಕೆಮ್ ನನಗೆ ಗಾಡ್ ಫಾದರ್ ಇದ್ದಂಗೆ ಮುದ್ದುಕೃಷ್ಣ ಸಾಹೇಬರು, ಅವ್ರಿಗೆ ನಾನು ವಿಷಯ ಹೇಳಲೇಬೇಕು, ನನಗದು ಕಾಡ್ತಾ ಇದೆ ಅಂತ. ಹಾಗಾಗಿ ಒಂದು ದಿವಸ ನನಗೆ ಫೋನ್ ಮಾಡಿದರು. ಫೋನ್ ಮಾಡಿದಾಗ ನಾನು ಏನೋ ಮಾತಾಡೋಕ್ಕೆ ಕರಿತಾ ಇದ್ದಾರೆ, ಒಂದು 2 ದಿವಸ ನಾನು ಇರಲ್ಲ ಊರಲ್ಲಿ ಅಂತ ಹೇಳಿದೆ. ನಾನೆಲ್ಲೋ ಪ್ರವಾಸ ಹೋಗಿದ್ದೆ. ಬಂದ ಮೇಲೆ ನನಗೆ ನೆನಪಾಯಿತು. ಆಮೇಲೆ ಅಪರ್ಣಂಗೆ ನಾನು ಫೋನ್ ಮಾಡಿದೆ, ಏನೋ ಮಾತಾಡಬೇಕು ಅಂತ ಇದ್ದಲ್ಲ ಅಪರ್ಣ, ಏನು ಸಮಾಚಾರ ಬಾ ಅಂತ. ನಮ್ಮ ಮನೆಗೆ ಬಂದು ಕೂತ್ಕೊಂಡು ಸುಮಾರು ಒಂದು 2 ಗಂಟೆಗಳ ಕಾಲ ಅವ್ರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳಿದರು. ಸೊ ನಮ್ಮ ಪರಸ್ಪರನ ಆರೋಗ್ಯವಾದ ಸಮಸ್ಯೆಗಳನ್ನು ನಾವು ಹಂಚ್ಕೊಂಡ್ವಿ. ನನಗೂ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪುಟ್ಟ ತೊಂದರೆಗಳು ಆಗಿತ್ತು. ಆವಾಗ ಈ ವಿಷಯ ಹೇಳಿದ್ರು, ಹಿಂಗಾಗಿದೆ ನನಗೆ, ಬೋನ್ದು ಕ್ಯಾನ್ಸರು ಅಂತ ಹೇಳ್ತಾ ಇದ್ದಾರೆ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ ಅಂತ. ಅದಾದಮೇಲೆ ನಾನು ಅವ್ರನ್ನ ಕರ್ಕೊಂಡು ಮೂಡುಬಿದಿರಲ್ಲಿ ಆಳ್ವಾಸ್ದು ಒಂದು ನ್ಯಾಚುರೋಪತಿ ಕ್ಲಿನಿಕ್ ಅಂತ ಇದೆ, ಆ ನ್ಯಾಚುರೋಪತಿ ಸೆಂಟರಿಗೆ ಕರ್ಕೊಂಡು ಹೋಗಿ ಒಂದು 8 ದಿವಸ ಇದ್ವಿ ನಾವು. 8 ದಿವಸ ಅಲ್ಲಿ ಆ ನ್ಯಾಚುರೋಪತಿ ಅವರು ಕೊಡ್ತಕ್ಕಂಥ ಏನು ಉಪಚಾರವನ್ನು ಸ್ವೀಕಾರ ಮಾಡಿ ಚೆನ್ನಾಗಾಗಿದ್ದರು. ಚೆನ್ನಾಗಾಗಿದ್ದರು, ಖುಷಿಯಾಗಿದ್ದರು. ಆವಾಗ ನಾನು ಕೂತ್ಕೊಂಡು ಅವ್ರಿಗೆ ಹೇಳ್ತಿದ್ದೆ, ನೋಡಿ ನಿಮಗೆ ಜೀವನೋತ್ಸವ, ವಿಲ್ ಪವರ್ನ ಭಾಳ ಗಟ್ಟಿಯಾಗಿ ಬೆಳೆಸ್ಕೊಳ್ಳಿ. ವಿಲ್ ಪವರು ಮತ್ತು ಡಾಕ್ಟ್ರ್ ಏನು ಹೇಳ್ತಾರೆ ಅವಾಗ ಟೈಮ್ ಟು ಟೈಮಿಗೆ ನೀವು ಮೆಡಿಸಿನ್ ತೊಗೊಳ್ಳೋದು ಅದು ಇದು ಎಲ್ಲನೂ ಶಿಸ್ತಿನಿಂದ ಮಾಡಬೇಕು ಅಂತ ಹೇಳಿದ್ವಿ. ವಾರಕ್ಕೆ 1 ಸರಿ 2 ಸರಿ ನಾನು ಫೋನ್ ಮಾಡಿ ಕೇಳ್ತಾಯಿದ್ದೆ, ಹೇಗಿದ್ದೀರಿ ಅಂತ. ಇತ್ತೀಚಿನ 5-6 ತಿಂಗಳಿಂದ ಸ್ವಲ್ಪ ಉಲ್ಬಣ ಆಗಿದ್ದು, ಈ ಸ್ಥಿತಿ ಉಲ್ಬಣ ಆಯಿತು. ಆವಾಗ ಅವ್ರಿಗೆ ಈ ಕೀಮೋಥೆರಪಿ ಅದು ಇದು ಮೆಡಿಸಿನ್ನು ಕೂಡ ಅದು ಭಾಳ ಹಿಂಸೆ ಅನುಭವಿಸಿದರು. ಆ ಹಿಂಸೆಯನ್ನು ಯಾರೂ ಅಪರ್ಣ ಅಂತ ವ್ಯಕ್ತಿ ಎಷ್ಟೊಂದು ಅವರು ಉಲ್ಲಾಸಭರಿತವಾದ ಜೀವನವನ್ನು ಅನುಭವಿಸಿದರು ಅಂದರೆ, ಇತ್ತೀಚೆಗೆ 2 ವರ್ಷಗಳಿಂದ ತುಂಬ ತೊಂದರೆಪಟ್ಟರು ಅವರು. ತುಂಬ ಅಂದರೆ ತುಂಬಾ. ಅವರು ನನ್ನ ಹತ್ರ ಹಂಚ್ಕೊಂಡ್ರು, ನಾನು ಅವ್ರಿಗೆ ಹೇಳ್ತಾಯಿದ್ದೆ. ನನಗೆ ಅಂಥ ಒಂದು ಅಗಾಧವಾದ ಪ್ರತಿಭೆ, ಕನ್ನಡ ನಾಡಿನ ಅಗಾಧವಾದ ಪ್ರತಿಭೆ ಇವತ್ತು ಅವರ ಒಂದು ಸ್ಥಾನವನ್ನು ತುಂಬಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ನಿರೂಪಣೆ ಕ್ಷೇತ್ರಕ್ಕೆ ಒಂದು ಘನತೆಯನ್ನು ತಂದು ಕೊಟ್ಟಂಥ ವ್ಯಕ್ತಿ ಅಪರ್ಣ ನಮ್ಮನ್ನು ಅಗಲಿದ್ದಾರೆ. ಅವರಿಗೆ ಮತ್ತೊಂದು ಪ್ರಶ್ನೆ ಸರ್, ಅಂತ ಹೇಳಿದ್ರೆ ನಾಗರಾಜ್ ಅವ್ರ ಬಗ್ಗೆ ನಮಗೆ ಗೊತ್ತಿದೆ, ಅಪರ್ಣ ಅವರ ಬಗ್ಗೆ ಗೊತ್ತಿದೆ. ಅಪರ್ಣ ಅವರ ಫ್ಯಾಮಿಲಿ ಜೊತೆಗೆ ಅವರು ಒಂದಿಷ್ಟು ಜೀವನದ ಬಗ್ಗೆ, ಭವಿಷ್ಯದ ಬಗ್ಗೆ ಕಂಡಂಥ ಕನಸುಗಳ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾತಾಡಿದ್ರುಂಟಾ? ಯಾರ ಜೊತೆಲಿದ್ರು ಅವರು ಕೊನೆ ಸಂದರ್ಭದಲ್ಲೆಲ್ಲ? ಜೊತೆಲಿ ಯಾರಿದ್ರು? ಕೊನೆ ಸಂದರ್ಭದಲ್ಲಿ ಅವರು ಆಸ್ಪತ್ರೆಯಲ್ಲಿದ್ದಾಗ ಅವ್ರ ಜೊತೆ ಅಂದರೆ ಅವರು ವಸ್ತಾರೆ ಅವರಿದ್ದರು. ನಾನು ಹೋಗಿದ್ದೆ 2 ದಿವಸನೂ, 2 ದಿವಸದಿಂದ ಅಡ್ಮಿಟ್ ಆದಾಗ. ಆಮೇಲೆ ಅವರು ಯಾವಾಗಲೂ ಪ್ರತಿ ವಾರಕ್ಕೊಂದು ಸರಿ ಅಲ್ಲಿಗೆ ಟ್ರೀಟ್ಮೆಂಟಿಗೆ ಹೋಗ್ತಾಯಿದ್ರು. ಹೋಗಿ 1 ದಿವಸ ಅಡ್ಮಿಟ್ ಆಗಿ ಅವ್ರಿಗೇನು ಕೀಮೋಥೆರಪಿ ಅದು ಇದು ಕೊಡ್ತಾಯಿದ್ರು. ಅದನ್ನು ತಗೊಂಡು ಮತ್ತೆ ನನಗೆ ಫೋನ್ ಮಾಡೋರು. ಫೋನ್ ಮಾಡಿದಾಗ ತುಂಬ ನೋವಿಂದ ಮಾತಾಡ್ತಾಯಿದ್ರು. ನನಗೆ ತಡೆಯೋಕ್ಕಾಗ್ತಾಯಿಲ್ಲ, ನನಗೆ ಜೀವನ ಸಾಕಾಗಿದೆ ಅನ್ನೋ ಮಾತನ್ನು ಕೂಡ ಅವರು ಎಷ್ಟೋ ಸಾರಿ ಹೇಳ್ತಾಯಿದ್ರು. ಆವಾಗ ಧೈರ್ಯ ತುಂಬಿ, ಇಲ್ಲ ನೀವು ಸರಿಯಾಗ್ತೀರಿ, ನೀವು ಮತ್ತೆ ಮೊದಲನೇ ಅಪರ್ಣ ಆಗ್ತೀರಿ ಅನ್ನೋ ಒಂದು ಧೈರ್ಯವನ್ನು ನಾವು ತುಂಬ್ತಾಯಿದ್ವಿ. ಕೊನೆ ಗಳಿಗೆಯಲ್ಲಿ ವಸ್ತಾರವರಿದ್ದರು ಆಸ್ಪತ್ರೆಯಲ್ಲಿ, ನಾನಿದ್ದೆ, ಪೂರ್ಣಿಮಾ ಅಂತ ಅವರ ಗೆಳತಿ, ಅವರು ಅಮೆರಿಕದಿಂದ ಬಂದಿದ್ದರು, ಅವರಿದ್ದರು, ಜೋಗಿ ಸುನೀತಾ, BR ಛಾಯಾ, ಇವರೆಲ್ಲ ತುಂಬ ಆಪ್ತ ಸ್ನೇಹಿತರು ಅವರೆಲ್ಲ. ಇಷ್ಟು ಜನ ನಾವಿದ್ವಿ. ಅದನ್ನು ಯಾಕೆಂದರೆ ಅದು ಯಾರಿಗೂ ಇವತ್ತು ಅವರು ಸರಿಯಾಗ್ಬೋದು, ಪ್ರಜ್ಞಾಹೀನ ಸ್ಥಿತಿಯಿಂದ ಆಚೆ ಬರ್ಬೋದು ಅನ್ನೋ ಒಂದು ನಂಬಿಕೆ ಇತ್ತು ನಿನ್ನೆ ನಮಗೆ. ಬಟ್ ಇದ್ದಕ್ಕಿದ್ದಂಗೆ ಅವರು ನಿನ್ನೆ 9:15 ಗಂಟೆಯಲ್ಲಿ ನಮ್ಮನ್ನು ಅಗಲಿದರು. ಹಾಗಾಗಿ ಈ ವಿಷಯವನ್ನು ಇದು ಒಂದು ಕಾಯಿಲೆ ಅಂದರೆ ಬೇರೆ ಥರ ಏನಾದರೂ ಸಾಮಾನ್ಯವಾದ ಕಾಯಿಲೆ ಬಂದಾಗ ಯಾರ ಥರ ಹಂಚ್ಕೋಬೋದು. ತಲೆನೋವು, ಹೊಟ್ಟೆ ನೋವು, ಇನ್ನೇನೋ ಆಗಿದೆ ನನಗೆ, ಮಂಡಿ ನೋವು. ಬಟ್ ಈ ವಿಷಯಗಳನ್ನ ಹೇಳ್ಕೊಳ್ತಕ್ಕಂಥ ಸ್ಥಿತಿಲಿ ಅವರಿಲ್ಲ. ಬಟ್ ಇಷ್ಟು ಒಳಗಡೆನೂ ಕೂಡ ಕಳೆದ ಒಂದು 7-8 ತಿಂಗಳಿಂದ ಸುಮಾರು 1 ವರ್ಷದಿಂದ ಹಲವಾರು ಕಾರ್ಯಕ್ರಮಗಳು ಹೋಗಿದ್ದಾರೆ. ಅವರು ಅಷ್ಟು ಅಚ್ಚುಕಟ್ಟಾಗಿ ಬಟ್ಟೆ ಹಾಕ್ಕೊಂಡು, ಅಷ್ಟೇ ನೀಟಾಗಿ, ಅಷ್ಟೇ ಲವಲವಿಕೆಯಿಂದ, ಅಷ್ಟೇ ಒಂದು ಮಂದಸ್ಮಿತರಾಗಿ ಯಾವ ಕಾರ್ಯಕ್ರಮವನ್ನು ನಿರೂಪಣೆ ಮಾಡುವಾಗ ಅಪರ್ಣೆಗೆ ಈ ಥರ ತೊಂದರೆ ಆಗಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ಅಪರ್ಣ. ಕೊನೆ ಕಾರ್ಯಕ್ರಮ ಯಾವಾಗ ಅವ್ರು ಅಟೆಂಡ್ ಮಾಡಿದ್ರಂತ ನೆನಪಿದೆಯಾ ಅಂತ? ಈಗ ರೀಸೆಂಟಾಗಿ ಏನಾದರೂ ಲಾಸ್ಟ್ ಕಾರ್ಯಕ್ರಮ?
ಈಗೇನೋ ಒಂದು ತಿಂಗಳ ಹಿಂದೆ ಯಾವುದೋ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅವರು ಆಗ HS ವೆಂಕಟೇಶ್ ಮೂರ್ತಿಯವರ 80ನೇ ವರ್ಷದ ಕಾರ್ಯಕ್ರಮ ನಾವು ಮಾಡಿದ್ದೀವಿ ವರ್ಲ್ಡ್ ಕಲ್ಚರಲ್ಲಿ. ಅದನ್ನು ನಿರೂಪಣೆನ ಅಪಹರಣ ಮಾಡಬೇಕಾಯಿತು. ಕಾರಣಾಂತರದಿಂದ ಅವರಿಗೆ ಆಸ್ಪತ್ರೆಗೆ ಹೋಗಬೇಕಾಗಿತ್ತು. ಹೊತ್ತು ಅವರು ಹೋಗಲಿಲ್ಲ. ಜೊತೆಗೆ ಈ ತಿಂಗಳು 28ನೇ ತಾರೀಕು ನಾವು ಮೈಸೂರಲ್ಲಿ ಒಂದು ಕವಿಯ ನೋಡಿ ಕವಿತೆ ಕೇಳಿ ಅಂತ BR ಲಕ್ಷ್ಮಣರಾವ್ ಮತ್ತು HS ವೆಂಕಟೇಶ್ ಮೂರ್ತಿಯವ್ರದ್ದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಾನು ಮೊನ್ನೆ ತಾನೇ ಮಾತಾಡಿದ್ದೆ, ಈಗ ಒಂದು ವಾರದಿಂದ ಅಪ್ಪಣ್ಣಗೆ, ನೀವು ಆದಷ್ಟು ಬೇಗ ಸರಿಯಾಗಿಬಿಡಿ, ನಾನು ಹೆಂಗಾದ್ರೂ ಮಾಡಿ ನಿಮಗೆ ಮೈಸೂರಿಗೆ ಕರ್ಕೊಂಡೋಗಿ ಮೈಕ್ ಮುಂದೆ ನಿಲ್ಲಿಸ್ತೀನಿ, ನೀವು ಅವತ್ತು ಕವಿಯ ನೋಡಿ ಕವಿತೆ ಕೇಳಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಬೇಕು. ಆಯಿತು ಸರ್, ನಾನು ಬರ್ತೀನಿ. ನಿಮ್ಮ ಜೊತೆ ಬರೋದಕ್ಕಿಂತ ಇನ್ನೇನು ನನಗೆ ಅದೃಷ್ಟ, ಖುಷಿಯಾಗಿ ಬರ್ತೀನಿ. ಇಷ್ಟೆಲ್ಲ ಮಧ್ಯದಲ್ಲೂ ನಾನು, ಅವರು, ಸುನೀತಾ, ಪೂರ್ಣಿಮಾ ಅಂತ ಅವರು ಅಮೆರಿಕದಲ್ಲಿದ್ದಾರೆ, ಅವರು ಬಂದಾಗ ನಾವೆಲ್ಲ ಪ್ರವಾಸ ಹೋಗ್ತಿದ್ವಿ, ಪ್ರೇಕ್ಷಣೀಯ ಸ್ಥಳಗಳು, ದೇವಸ್ಥಾನಗಳಿಗೆ ನನ್ನನ್ನು ಕರ್ಕೊಂಡು ಹೋಗೋರು, YKM ಜೊತೆ ಹೋಗಬೇಕು ಅಂತ ಒಂದು ವಯಸ್ಸಿನ ನಮಗೂ ಅವ್ರಿಗೂ ಭಾಳ ಅಂತರ. ಅವರೆಲ್ಲ ಒಂಥರ ನನಗೆ ಶಿಷ್ಯರಿದ್ದಂಗೆ. ಅಂಥ ಅಪರ್ಣ ಜೀವನ ಲವಲವಿಕೆಯಿಂದ ಇರ್ತಾ ಇದ್ದಂಥ ಅಪರ್ಣ. ಸರ್, ಈ ದುಃಖನ ಭರಿಸುವಂಥ ಶಕ್ತಿ ನಿಮಗೂ ಮತ್ತು ಆ ಕುಟುಂಬಕ್ಕೆ ಸಿಗಲಿ ಸರ್. ಎಸ್, ಇದಿಷ್ಟು YK ಮುದ್ದುಕೃಷ್ಣ ಅವರ ಅಭಿಪ್ರಾಯ ಅಂತ ಹೇಳಿದ್ರೆ, ಸುದೀರ್ಘವಾದ ಜರ್ನಿಯನ್ನು ಅವರು ನೋಡಿದ್ದಾರೆ ಅಪರ್ಣ ಅವರ ಜೊತೆಲಿ. ಅವರು ಹೇಳ್ತಾ ಇರುವಂತಹ ಪ್ರಕಾರ ಮುಂದಿನ 28ನೇ ತಾರೀಕು ಕೂಡ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ನಿರೂಪಕಿಯಾಗಿ ನೋಡಬೇಕು ಅನ್ನೋ ಹಂಬಲವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಈ ನಡುವೆ ಅಪರ್ಣ ಅವರು ವಿಧಿವೇಶರಾಗಿರುವಂಥದ್ದು ಎಲ್ಲೊಂದು ಕಡೆ ದುರ್ದೈವ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.